UUCMS ನಲ್ಲಿ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದು ಹೇಗೆ, ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋದು ಹೇಗೆ, ಅದು ಲಾಸ್ಟ್ ಡೇಟಾ ಜೊತೆಗೆ ಏನಾದ್ರೂ ಆ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದಕ್ಕೆ ವೆಬ್ಸೈಟ್ ಏನಾದ್ರೂ ಓಪನ್ ಇದೆಯಾ, ತುಂಬಾ ಕ್ವಶನ್ಸ್ ಗಳು ಬರ್ತಾ ಇದ್ದಾವೆ. ಈ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋ ಉತ್ತರ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ಒಂದು ಡಿಫ್ರೆಂಟ್ ವಿಡಿಯೋ. ಇದರಲ್ಲಿ ಒಂದಷ್ಟು ಮಾಹಿತಿಯನ್ನ ನಾನು ಬಹುತೇಕವಾಗಿ ವಿದ್ಯಾರ್ಥಿಗಳಿಗೆ, ಜೊತೆಗೆ ಪೇರೆಂಟ್ಸ್ಗೆ, ಜೊತೆಗೆ ಪಬ್ಲಿಕ್ಸ್ಗೆ ಎಲ್ರಿಗೂ ಬೇಕಾದಂತ ಒಂದು ವಿಚಾರವನ್ನ ಇವತ್ತು ಚರ್ಚೆ ಮಾಡಕ್ ಹೋಗ್ತಾ ಇದ್ದೀನಿ. ಬಹುತೇಕವಾಗಿ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ನ ವಹಿಸ್ತಾರೆ. UUCMS ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಚಿರಪರಿಚಿತ. ಯೂನಿವರ್ಸಿಟಿ ಲೆವೆಲ್ ನಲ್ಲಿ ಒಂದು ಯುನಿಫೈಡ್ ಪ್ಲಾಟ್ಫಾರ್ಮ್ ಆಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಂಗೈಯಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸ್ಲಿಕ್ಕೆ, ಜೊತೆಗೆ ಅಂಗೈಯಲ್ಲಿ ತಮ್ಮ ಎಲ್ಲ ರಿಸಲ್ಟ್, ಎಕ್ಸಾಮಿನೇಷನ್ಸ್ ಎಲ್ಲವನ್ನ ಅಂಗೈಯಲ್ಲಿ ತೆಗೆದುಕೊಳ್ಳಕ್ಕೆ. ಅಂಗೈ ಏನಿದು? ಅಂಗೈ ಏನಿಲ್ಲ, ಮೊಬೈಲ್ ಅಲ್ಲಿ ಎಲ್ಲ ವಿಚಾರಗಳನ್ನ ತೆಗೆದುಕೊಳ್ಳಿಕ್ಕೆ, ಜೊತೆಗೆ ಎಲ್ಲ ವಿಚಾರಗಳನ್ನ ತನ್ನ ಮೊಬೈಲ್ ನಲ್ಲೇ ಅಪ್ಲೋಡ್ ಮಾಡ್ಲಿಕ್ಕೆ ಬಹುತೇಕವಾಗಿ ಉಪಯೋಗ ಆಗ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿ ಕರ್ನಾಟಕ ಇಟ್ಟಿದೆ. ಅದೇ UUCMS ಪ್ಲಾಟ್ಫಾರ್ಮ್. ಸರಿ, ಹಾಗಾದ್ರೆ ಯೂನಿಫೈಡ್ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿದೆ, ಈ ಸಿಸ್ಟಮ್ ವಿದ್ಯಾರ್ಥಿಯ ಅಡ್ಮಿಷನ್ ಆಗೋದ್ರಿಂದ ಹಿಡಿದು ವಿದ್ಯಾರ್ಥಿ ಡಿಗ್ರಿ ತಗೋವರೆಗೆ, ಡಿಗ್ರಿ ಕಂಪ್ಲೀಟ್ ಮಾಡೋವರೆಗೆ ಕಂಪ್ಲೀಟ್ ಎಲ್ಲ ಒಂದು ಪ್ಲಾಟ್ಫಾರ್ಮ್ ಆಗಿ ಕೆಲಸವನ್ನು ಮಾಡುತ್ತೆ. ಅಂದ್ರೆ ಏನೇನು ವಿದ್ಯಾರ್ಥಿ ತನ್ನ ಎಜುಕೇಶನ್ ಸಿಸ್ಟಮ್ಸ್ ನಲ್ಲಿ ಹೊಂದುತ್ತಾನೋ, ಜೊತೆಗೆ ಏನೇನ್ ಕೆಲಸಗಳನ್ನ ಮಾಡ್ತಾನೋ ಅದೆಲ್ಲವನ್ನ ಆನ್ಲೈನ್ ಅಲ್ಲಿ ಮಾಡಬಹುದು. ಅದೇ ಯೂನಿಫೈಡ್ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಹಾಗಾದ್ರೆ ಈ UUCMS ಬಂದಾದ ಮೇಲೆ ವಿದ್ಯಾರ್ಥಿಗಳು ಅಂಗೈಯಲ್ಲಿ ತನ್ನ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಯೂನಿವರ್ಸಿಟಿನೂ ಕೂಡ ಸ್ವಲ್ಪ ಫಾಸ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡುವಂತ ಸಂದರ್ಭದಲ್ಲಿ 2024-25ನೇ ಸಾಲಿಗೆ ಯಾವ ವಿದ್ಯಾರ್ಥಿಗಳು ಅಡ್ಮಿಷನ್ ಆದ್ರೋ ಆ ವಿದ್ಯಾರ್ಥಿಗಳು ಬಹುತೇಕವಾಗಿ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ದಾರೆ. ಕೆಲವು ಜನ ಮಾಡದೇ ಇರಬಹುದು, ಕೆಲವು ಜನ ಇನ್ನೂ ಕೂಡ ಲಾಗಿನ್ ಕೂಡ ಆಗದೆ ಇರಬಹುದು. ಹಾಗಾದ್ರೆ ಇಂಥ ಒಂದು ವಿಚಾರಗಳಲ್ಲಿ ವಿದ್ಯಾರ್ಥಿಯೊಬ್ಬ ಬಹುತೇಕವಾಗಿ ಎಲ್ಲವನ್ನ ಕಂಪ್ಲೀಟ್ ಮಾಡಬೇಕು, ಅವನ ಜವಾಬ್ದಾರಿ ಕೂಡ. ಕಾಲೇಜ್ಗೆ ಅಡ್ಮಿಷನ್ ತೆಗೆದುಕೊಂಡ್ರೆ ಕೆಲವು ಸಂದರ್ಭದಲ್ಲಿ ಒಂದು ಐಡಿಯನ್ನ ಕೇಳುತ್ತೆ, ಅದು UUCMS ಐಡಿಯನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿ. UUCMS ಐಡಿಯನ್ನ ನೀವು ಕೊಡಬೇಕು, ಕೊಟ್ಟರು ಮಾತ್ರ ಅಡ್ಮಿಷನ್ ಪ್ರೊಸೀಜರ್ಸ್ ನ ಮುಗಿಸ್ತಾರೆ. ಕೆಲವು ಕಾಲೇಜ್ಗಳು ಆ UUCMS ಐಡಿ ತೆಗೆದುಕೊಳ್ಳದೇನೆ ಕೇವಲ ಮ್ಯಾನುವಲ್ ಅಲ್ಲಿ ಅಪ್ಲಿಕೇಶನ್ ನ ತೆಗೆದುಕೊಂಡು ಅಡ್ಮಿಷನ್ ಮಾಡ್ಕೊಂಡಿರ್ಬೋದು. ಆದ್ರೆ ಈಗ ಅಂದ್ರೆ ಕಾಲೇಜು ಶುರುವಾಗುವುದಕ್ಕಿಂತ ಮುನ್ನ ಆ ಒಂದು UUCMS ಪ್ಲಾಟ್ಫಾರ್ಮ್ ನಲ್ಲಿ ಆ ವಿದ್ಯಾರ್ಥಿಯ ಎಲ್ಲ ಡೇಟಾವನ್ನು ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬೇಕು. ಅಪ್ಲಿಕೇಶನ್ ಕಂಪ್ಲೀಟ್ ಅಂತ 100% ಕಂಪ್ಲೀಟ್ ಅಂತ ಬರಬೇಕು. ಇದು ಆಗ್ಬೇಕು. ಇದಾಗ್ಲಿಕ್ಕೆ ಯೂನಿವರ್ಸಿಟಿಲೂ ಕೂಡ ವೆಬ್ಸೈಟ್ ಸ್ವಲ್ಪ ತೊಂದರೆಲಿತ್ತು. ಕೆಲವು ಮಾಹಿತಿಗಳು ಡಿಸ್ಪ್ಲೇನೆ ಆಗ್ತಿರ್ಲಿಲ್ಲ, ಕೆಲವು ಸಂದರ್ಭದಲ್ಲಿ ಓಪನ್ ಆಗ್ತಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ನಾನು ಕೂಡ ಕೆಲವು ವಿಡಿಯೋಗಳನ್ನ ಮಾಡಿ ವಿದ್ಯಾರ್ಥಿಗಳು ಹೇಳಿದ್ದೆ, ವೆಯ್ಟ್ ಮಾಡಿ, ಯೂನಿವರ್ಸಿಟಿ ಇದನ್ನ ಕ್ಲಿಯರ್ ಮಾಡುತ್ತೆ, ಕ್ಲಿಯರ್ ಮಾಡಿದ್ಮೇಲೆ ನೀವು ಕಂಪ್ಲೀಟ್ ಮಾಡಿ ಅಂತ ಹೇಳಿ. ಈಗ ಕಂಪ್ಲೀಟ್ ಮಾಡುವ ಸಮಯ ಬಂದಿದೆ. ಈ ಸಮಯದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತನ್ನ ಅಪ್ಲಿಕೇಶನ್ ನ ಓಪನ್ ಮಾಡಿಕೊಂಡು ಏನೇನ್ ಡೇಟಾ ಮಿಸ್ ಆಗಿದೋ ಅದೆಲ್ಲವನ್ನ ಕಂಪ್ಲೀಟ್ ಮಾಡಿ ಅಪ್ಲಿಕೇಶನ್ 100% ಮಾಡಿಬಿಡ್ಬೇಕು. ಜೊತೆಗೆ ಮುಂದಿನ ಪ್ರೊಸೆಸ್ ಕಾಲೇಜ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇದು ಬೇಕಾಗಿರೋದ್ರಿಂದ ಇವತ್ತು ನಾನು ಈ ಒಂದು ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ಕೊಡ್ಲಿಕ್ಕೆ ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ತಡ ಯಾಕೆ ಮಾಡೋದು? UUCMS ಪೋರ್ಟಲ್ಗೆ ಹೋಗಿ ಅಲ್ಲಿ ಯಾವ್ಯಾವ ಮಾಹಿತಿಯನ್ನ ನೀವು ಈಗ ಫಿಲ್ ಮಾಡಬಹುದು ಅಂತಕ್ಕಂತ ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಬನ್ನಿ ನೋಡೋಣ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ನಾಲೆಡ್ಜ್ ರಿಲೇಟೆಡ್, ಎಜುಕೇಶನ್ ರಿಲೇಟೆಡ್, ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ಒಂದು ವಿಚಾರ ನಿಮ್ ಜೊತೆ ಹಂಚ್ಕೋಬೇಕಾಗಿದೆ. ಎಷ್ಟೋ ಜನ ವ್ಯೂವರ್ಸ್ ಆಗಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗದೆ. ಆ ದಿಸೆಯಿಂದಾಗಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನ್ನ ಎಲ್ಲ ವಿಡಿಯೋಗಳು ನಿಮ್ಗೆ ಬಂದು ತಲುಪ್ತವೆ, ನೀವು ನೋಡ್ಬೋದು, ಅಪ್ಡೇಟ್ ಆಗ್ಬೋದು. ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಸಪೋರ್ಟ್ ಮಾಡಿದಾಗ ಆಗುತ್ತೆ, ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಅವಕಾಶನೂ ದೊರೆಯುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀರಾ ಅಂತ ಅನ್ಕೊಂಡು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಕೇಳ್ಕೊಂಡು ಮುಂದುವರಿತಾ ಇದ್ದೀನಿ. ಬನ್ನಿ ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಲ್ಯಾಪ್ಟಾಪ್ ಅಲ್ಲಿ ಲೈವ್ ಅದನ್ನ ನಿಮಗ್ ತೋರಿಸ್ಕೊಡ್ತಾ ಯಾವ ಯಾವ ವಿಚಾರಗಳನ್ನ ನೀವೀಗ ಫಿಲ್ ಮಾಡಬಹುದು, ಜೊತೆಗೆ ಯಾವ ಯಾವ ವಿಚಾರಗಳನ್ನ ಕಂಪ್ಲೀಟ್ ಮಾಡಬಹುದು ಅಂತಕ್ಕಂಥದ್ದನ್ನ ವೆಬ್ಸೈಟ್ ಹೋಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಪ್ರೀತಿಯ ವೀಕ್ಷಕರೇ,
ನೀವು ನಿಮ್ಮ ಲ್ಯಾಪ್ಟಾಪ್ ಆರ್ ಮೊಬೈಲ್ ನಲ್ಲಿ ಕ್ರೋಮ್ ಬ್ರೌಸರ್ ಇರುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. UUCMS ಅಂತ ಟೈಪ್ ಮಾಡಿ, ಎಂಟರ್ ಮಾಡಿ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ UUCMS ದ ಯೂನಿಫೈಡ್ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಲಾಗಿನ್ ಪೇಜ್ ಬರುತ್ತೆ, ಬಲಗಡೆ ಲಾಗಿನ್ ಅಂತಿದೆ, ಕ್ಲಿಕ್ ಮಾಡಿ. ಇಲ್ಲಿ ಸ್ಟೂಡೆಂಟ್ ಅಂತ ಇರುತ್ತೆ, ಆ ಸ್ಟೂಡೆಂಟ್ ಟ್ಯಾಬ್ ಅಲ್ಲಿ ಇರಬೇಕು. ಕಾಲೇಜ್ ಟ್ಯಾಬ್ ಅಲ್ಲಿ ನೀವು ಹೋಗ್ಬೇಡಿ, ಸ್ಟೂಡೆಂಟ್ ಇಂದ ನೀವು ಎಲ್ಲ ವಿಚಾರವನ್ನ ಫಿಲ್ ಮಾಡಬೇಕು. ಸ್ಟೂಡೆಂಟ್ ಲಾಗಿನ್ ತಗೊಳ್ಳಿ. ನಿಮ್ಗೆ ಆಲ್ರೆಡಿ ಒಂದು UUCMS ನಂಬರ್ ಬಂದಿರುತ್ತೆ, ಅದು ಯೂಸರ್ ID ಅಂತ ಕರಿತೀವಿ, ಅದನ್ನ ಹಾಕಿ. ನಂತರದಲ್ಲಿ ನೀವೇ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ, ಆ ಪಾಸ್ವರ್ಡ್ ಅನ್ನ ಹಾಕಿ. ನಂತರದಲ್ಲಿ ಕ್ಯಾಪ್ಚಾ ಹಾಕಿ. ಇದೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ, ಆದ್ರೂ ಕೂಡ ಒಂದ್ಸಾರಿ ನೆನಪು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಿನ್ ಅಂತ ಕೊಡಿ. ಈ ತರ ಒಂದು ಪೇಜು ಲಾಗಿನ್ ಆಗುತ್ತೆ. ನೀವೇನಾದ್ರೂ ಕಂಪ್ಲೀಟ್ ಮಾಡಿದ್ರೆ ಕಂಪ್ಲೀಟ್ ಅಂತ ತೋರಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಪ್ರೋಗ್ರೆಸ್ ಅಂತ ಬರುತ್ತೆ, ಎಷ್ಟು % ಕಂಪ್ಲೀಟ್ ಆಗಿದೆ ಅಂತಕ್ಕಂಥದ್ದನ್ನು ತೋರಿಸ್ತಾ ಇರುತ್ತೆ. ಇಲ್ಲಿ ಮೇಲ್ಗಡೆ ಕ್ರಿಯೇಟ್ ಆರ್ ವ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮ್ಗೆ ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್, ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್, ಸ್ಟೂಡೆಂಟ್ ಕಾರ್ನರ್, ವ್ಯೂ ಪ್ರೋಗ್ರಾಮ್ ವೈಸ್ ಅಡ್ಮಿಷನ್ ಡೇಟ್, ವ್ಯೂ PhD ವೆಕೇಶನ್ ಮ್ಯಾಟ್ರಿಕ್ಸ್ ಡೀಟೇಲ್ಸ್ ಅಂತ ಇಷ್ಟು ಒಂದು ಪಾಯಿಂಟ್ಸ್ ಗಳು ಡಿಸ್ಪ್ಲೇ ಆಗ್ತವೆ. ಈ ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಕೆಲವು ಮಾಹಿತಿ ಬೇಕಾಗುತ್ತೆ. ಮತ್ತೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನೇನು ಫಿಲ್ ಮಾಡಿದ್ದೀರಾ ಏನು ಅಂತ ನೋಡ್ಲಿಕ್ಕೆ, ಮತ್ತೆ ಇದರಲ್ಲಿ ನೀವು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಕ್ರಿಯೇಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ ಒಂದಷ್ಟು ಮಾಹಿತಿನ ಫಿಲ್ ಮಾಡಿದ್ರೆ ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ ಏನೇನನ್ನ ತಗೋಬಹುದು ಅನ್ನೋದಕ್ಕೆ ಸ್ಟೂಡೆಂಟ್ ಕಾರ್ನರ್ ಅಂತ ಬರುತ್ತೆ. ಮತ್ತೆ ವ್ಯೂ ಪ್ರೋಗ್ರಾಮ್ ಅಡ್ಮಿಷನ್ ಡೇಟ್, ಏನಾದ್ರೂ ಯೂನಿವರ್ಸಿಟಿ ಅಡ್ಮಿಷನ್ ಡೇಟ್ ಗಳನ್ನ ಕೊಟ್ಟಿದ್ರೆ ಅದು ವ್ಯೂ ಪ್ರೋಗ್ರಾಮ್ ವೈಸ್ ಅಡ್ಮಿಷನ್ ಡೇಟ್ ಅನ್ನೋದ್ರಲ್ಲಿ ಬರುತ್ತೆ. ನೆಕ್ಸ್ಟ್ PhD ಡೀಟೇಲ್ಸ್ ಇದ್ರೆ ವ್ಯೂ PhD ವೇಕೆನ್ಸಿ ಮ್ಯಾಟ್ರಿಕ್ಸ್ ಅಲ್ಲಿ ಬರುತ್ತೆ. ಬಹುತೇಕವಾಗಿ UG ಸ್ಟೂಡೆಂಟ್ಸ್ ಆಗಿದ್ರೆ ಕ್ರಿಯೇಟ್ ಅಪ್ಲಿಕೇಶನ್, ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್, ಸ್ಟೂಡೆಂಟ್ ಕಾರ್ನರ್, ವ್ಯೂ ಪ್ರೋಗ್ರಾಮ್ ವೈಸ್ ಅಡ್ಮಿಷನ್ ಡೇಟ್ ಇಷ್ಟು ಉಪಯೋಗ ಆಗುತ್ತೆ. ಫಸ್ಟ್ ನೀವು ಕ್ರಿಯೇಟ್ ಅಪ್ಲಿಕೇಶನ್, ನೀವೇನಾದ್ರು ಇನ್ನೂ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಕ್ರಿಯೇಟ್ ಅಪ್ಲಿಕೇಶನ್ಸ್ಗೆ ಹೋಗ್ಬೇಕು. ಕ್ರಿಯೇಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಅಕಾಡೆಮಿಕ್ ಇಯರ್ ಅದೇ ತೋರಿಸುತ್ತೆ ಎಡಭಾಗದಲ್ಲಿ 24, 25. ನೆಕ್ಸ್ಟ್ ಪ್ರೋಗ್ರಾಮ್ ಲೆವೆಲ್ ಅಂತಿದೆ, ಪ್ರೋಗ್ರಾಮ್ ಲೆವೆಲ್ ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. PhD UG PG ಅಂತಿದೆ, UG ಅವರಾದ್ರೆ UG, PG ಅವರಾದ್ರೆ PG, PhD ಅವರಾದ್ರೆ PhD. ನೆಕ್ಸ್ಟ್ ಯೂನಿವರ್ಸಿಟಿ ಕೇಳುತ್ತೆ, ಯಾವ ಯೂನಿವರ್ಸಿಟಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಸರ್ಚ್ ಮಾಡ್ಕೊಂಡು. ನೆಕ್ಸ್ಟ್ ಪ್ರೋಗ್ರಾಮ್ ಕೇಳುತ್ತೆ, ನೀವು ಯಾವ ಪ್ರೋಗ್ರಾಮ್ ಮೇಲೆ ಅಡ್ಮಿಷನ್ ಆಗಿದ್ದೀರೋ ಆ ಪ್ರೋಗ್ರಾಮ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಟ್ರೆ ಮುಂದಿನ ಡೀಟೇಲ್ಸ್ ಓಪನ್ ಆಗುತ್ತೆ. ಅವಾಗ ನೀವು ಅಪ್ಲಿಕೇಶನ್ ನ ಫಿಲ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿ ಕಂಪ್ಲೀಟ್ ಮಾಡಬಹುದು. ಈ ವಿಚಾರ ಮೊದಲೇ ನಾನು ವಿಡಿಯೋ ಮಾಡಿದಾಗ ಕಂಪ್ಲೀಟ್ ಆಗಿರ್ಲಿಲ್ಲ, ಡಿಸ್ಪ್ಲೇ ಆಗ್ತಾ ಇರ್ಲಿಲ್ಲ. ಇವತ್ತು ಡಿಸ್ಪ್ಲೇ ಆಗ್ತಾ ಇದೆ. ನೀವು ಇಲ್ಲಿ ಹೋಗಿ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಸಬ್ಮಿಟ್ ಕೊಡಿ, ಮುಂದಿನ ಎಲ್ಲ ಕೆಲಸಗಳನ್ನ ನೀವು ಮಾಡ್ತಾ ಹೋಗ್ಬೋದು. ಮತ್ತೆ ನಾನು ಹಿಂದಕ್ಕೆ ಬರ್ತಾ ಇದ್ದೀನಿ, ಮತ್ತೆ ಹೋಮ್ಗೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಮತ್ತೆ ಕ್ರಿಯೇಟ್ ವ್ಯೂ ಅಪ್ಲಿಕೇಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ಗೆ ಈಗ ಹೋಗ್ತಾ ಇದ್ದೀನಿ. ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವೇನಾದ್ರೂ ಫಿಲ್ ಮಾಡಿದ್ರೆ, ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ ಒಂದಷ್ಟು ಡೇಟಾವನ್ನು ಹಾಕಿದ್ರೆ ಆ ಡೇಟಾ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವೇನು ಹಾಕಿಲ್ಲ ಅನ್ನೋದಾದ್ರೆ ಇಲ್ಲಿ ನೋ ಡೇಟಾ ಅವೈಲಬಲ್ ಇನ್ ಟೇಬಲ್ ಅಂತ ಬರುತ್ತೆ. ಹಾಗಾದ್ರೆ ನೀವು ಮೊದಲು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕು, ಆ ನಂತರದಲ್ಲಿ ವ್ಯೂ ಮಾಡಬೇಕು. ಇದು ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ಅಲ್ಲಿ ಕಂಡು ಬರ್ತಕ್ಕಂಥ ಮಾಹಿತಿ. ನೆಕ್ಸ್ಟ್ ನಾನು ಮತ್ತೆ ಹೋಮ್ ಬಟನ್ಗೆ ಹೋಗ್ತಾ ಇದ್ದೀನಿ, ಕ್ರಿಯೇಟ್ ವ್ಯೂ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಈಗ ಸ್ಟೂಡೆಂಟ್ ಕಾರ್ನರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಹೋದ್ರೆ ಈ ತರದ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರ್ ಅದೇ ತೋರಿಸುತ್ತೆ. ಪ್ರೋಗ್ರಾಮ್ ಲೆವೆಲ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಡ್ವಾನ್ಸ್ ಡಿಪ್ಲೊಮೊ, UG ಡಿಪ್ಲೊಮೊ, ಡಿಪ್ಲೊಮೊ PG ಸರ್ಟಿಫಿಕೇಟ್ ಅಂತಿದೆ. ನಾನು UGಗೆ ಹೋಗ್ತೀನಿ. ನೆಕ್ಸ್ಟ್ ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ಇದೆ, ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಯೂನಿವರ್ಸಿಟಿಲಿ ಅಡ್ಮಿಷನ್ ಆಗಿದ್ರೆ ಆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಪ್ರೋಗ್ರಾಮ್ ನೇಮ್ ಅಂತಿದೆ. ನಿಮ್ಮ ಪ್ರೋಗ್ರಾಮ್ ಯಾವುದು, ಯಾವ ಕೋರ್ಸ್ಗೆ ನೀವು ಅಡ್ಮಿಷನ್ ಆಗಿದ್ದೀರಾ, ಇಲ್ಲಿ ಡೀಟೇಲ್ಸ್ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಯಾವ ಪ್ರೋಗ್ರಾಮ್ ನಿಮ್ದು ಅಂತಕ್ಕಂಥದ್ದನ್ನ ನೋಡ್ಕೊಂಡು. ನೆಕ್ಸ್ಟ್ ವ್ಯೂ ಕೊಟ್ರೆ ನಿಮ್ಗೆ ಡೀಟೇಲ್ಸ್ ಓಪನ್ ಆಗುತ್ತೆ. ಏನ್ ಡೀಟೇಲ್ಸ್ ಓಪನ್ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಹೀಗೆ ಕಾಲೇಜ್ ವೈಸ್ ಎಷ್ಟೆಷ್ಟು ಸೀಟ್ ಇದೆ ಯಾವ್ಯಾವ ಕೋರ್ಸ್ಗೆ, ಅಂದ್ರೆ ನೀವು ಕೋರ್ಸ್ನ ಯಾವ ಸೆಲೆಕ್ಟ್ ಮಾಡ್ತೀರೋ ಆ ಕೋರ್ಸ್ಗೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ ಅಂತಕ್ಕಂಥದ್ದನ್ನ ಅದು ತೋರಿಸ್ತಾ ಹೋಗುತ್ತೆ. ಇನ್ ಡೀಟೇಲ್ಸ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟು ಅಂತಕ್ಕಂಥದ್ದು. ಇದು ಸ್ಟೂಡೆಂಟ್ ಕಾರ್ನರ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಇದು ಈಗ ಬೇಡ, ಆಲ್ರೆಡಿ ನೀವು ಅಡ್ಮಿಷನ್ ಆಗಿರ್ತೀರಾ, ಆಲ್ರೆಡಿ ಅಡ್ಮಿಷನ್ ಆಗಿ ಕೋರ್ಸ್ ಸೆಲೆಕ್ಟ್ ಮಾಡಿರ್ತೀರಾ, ಆ ದಿಸೆಯಿಂದಾಗಿ ಇದು ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ, ಇದು ಕ್ಯಾನ್ಸಲ್ ಮಾಡಿ. ವ್ಯೂ ಪ್ರೋಗ್ರಾಮ್ ವೈಸ್ ಅಡ್ಮಿಷನ್ ಡೇಟ್ ಅಂತಿದೆ. ಇದ್ರಲ್ಲಿ ಏನಿದೆ ಅಂತಕ್ಕಂಥದ್ದು ನೋಡೋಣ. ಈಗ ಕ್ಲಿಕ್ ಮಾಡಿದ್ರೆ ಅಕಾಡೆಮಿಕ್ ಇಯರ್ ಅದೇ ಬರುತ್ತೆ. ಯುಜಿನಾ ಪಿಜಿನಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಯೂ ಅಂತ ಕೊಡಿ. ಕೊಟ್ರೆ ಏನು ಡೇಟಾ ಬರ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅಡ್ಮಿಷನ್ ಡೇಟ್ ಗಳಲ್ಲಿ ಯಾವ್ದು ಲಾಸ್ಟ್ ಡೇಟು ಮತ್ತೆ ನೀವು ಅಪ್ಡೇಟ್ ಮಾಡಕ್ಕೆ ಲಾಸ್ಟ್ ಡೇಟು ಅಂತ ಅದು ಅವ್ರು ಅನೌನ್ಸ್ ಮಾಡಿಲ್ಲ. ಆ ದಿಸೆಯಿಂದಾಗಿ ಇಲ್ಲಿ ಏನು ಡೇಟಾ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವ್ಯೂ ಪಿ ಎಚ್ ಡಿ ವೇಕೆನ್ಸಿ ಮ್ಯಾಟ್ರಿಕ್ಸ್ ಡೀಟೇಲ್ಸ್ ಅಂತಿದೆ. ಕ್ಲಿಕ್ ಮಾಡಿದ್ರೆ ಅಕಾಡೆಮಿಕ್ ಇಯರ್ ತೋರಿಸುತ್ತೆ. ಮತ್ತೆ ಅಡ್ಮಿಷನ್ ಸೈಕಲ್, ಫಸ್ಟ್ ಸೈಕಲ್, ಸೆಕೆಂಡ್ ಸೈಕಲ್, ಅವರು ಪಿ ಎಚ್ ಡಿ ನಲ್ಲಿ ಯಾವ ಸೈಕಲ್ ಅಡ್ಮಿಷನ್ ಆಗ್ತಾರೆ ಅದನ್ನ ತೋರಿಸುತ್ತೆ. ನೆಕ್ಸ್ಟ್ ಪಿ ಎಚ್ ಡಿ ಲೆವೆಲ್ ಅದನ್ನೇ ತೋರಿಸುತ್ತೆ. ಮತ್ತೆ ಯೂನಿವರ್ಸಿಟಿ ತೋರಿಸುತ್ತೆ. ನೆಕ್ಸ್ಟ್ ವ್ಯೂ ಅಂತ ಕೊಟ್ರೆ ಅಲ್ಲಿ ಯಾವ್ದಾದ್ರು ಮ್ಯಾಟ್ರಿಕ್ಸ್ ಇದ್ರೆ ತೋರಿಸುತ್ತೆ. ಈಗ ಯಾವ್ದೇ ಮ್ಯಾಟ್ರಿಕ್ಸ್ ಇಲ್ಲದೆ ಇರೋದ್ರಿಂದ ನೋ ಡೇಟಾ ಅವೈಲಬಿಲಿಟಿ ಅಂತ ತೋರಿಸ್ತಾ ಇದೆ. ಹಾಗಾದ್ರೆ ಇದು ಕೂಡ ನಮಗೆ ಬೇಕಾಗಿಲ್ಲ. ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಗೆ ಬಹುತೇಕವಾಗಿ ಈಗ ಓಪನ್ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದು. ನೀವು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ ಕಂಪ್ಲೀಟ್ ಮಾಡಿ ಕಾಲೇಜ್ನಲ್ಲಿ ಅಡ್ಮಿಷನ್ ಪ್ರೊಸೀಜರ್ಸ್ ನ ನೀವು ಮುಗಿಸ್ಬೋದು. ಯಾವ ಕಾಲೇಜನ್ನ ನೀವು ತೆಗೆದುಕೊಂಡಿದ್ದೀರಿ ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗಾದ್ರೆ ಈ ಮಾಹಿತಿ ನಿಮಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ ಡೀಟೇಲ್ಸ್ ಮತ್ತೊಂದು ವಿಡಿಯೋನ ಮಾಡ್ತೀನಿ ನಾನು, ಹೇಗೆ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದು, ಯಾವ ತರ ಮಾಡೋದು ಅಂತಕ್ಕಂಥದ್ದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಆ ಅಪ್ಡೇಟ್ ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಮಾಡಿ ಹಾಕಿದ ತಕ್ಷಣದಲ್ಲಿ ನಿಮ್ಗೆ ಬಂದು ತಲುಪ್ತವೆ. ಜೊತೆಗೆ ನಾನು ವಿಡಿಯೋ ಮಾಡಿ ಹಾಕ್ತಾವು ಬಹಳ ಬೇಗ ತಕ್ಷಣದಲ್ಲಿ ನಿಮಗೆ ತಲುಪಬೇಕು. ಪಬ್ಲಿಕ್ ಆಗುವುದಕ್ಕಿಂತ ಮುಂಚಿತವಾಗಿ ನಿಮ್ಗೆ ತಲುಪಬೇಕು ಅಂತ ಹೇಳಿದ್ರೆ ಮೆಂಬರ್ಶಿಪ್ ಇದೆ. ಆ ಮೆಂಬರ್ಶಿಪ್ ನ ನೀವು ತೆಗೆದುಕೊಳ್ಳಿ ಜಾಯಿನ್ ಬಟನ್ ನ ಕ್ಲಿಕ್ ಮಾಡುವ ಮೂಲಕ. ನೀವು ನಾನು ಮಾಡತಕ್ಕಂತ ಅಪ್ಡೇಟ್ ಗಳೇನಿದೆ ಅದು ತಕ್ಷಣದಲ್ಲಿ ನೋಡಬಹುದು. ಪಬ್ಲಿಕ್ ಮಾಡುವ ಮುನ್ನ, ನಾನು ಪಬ್ಲಿಕ್ ಮಾಡುವ ಮುನ್ನ ಮೆಂಬರ್ಸ್ಗೆ ಅಂತ ಮಾಡಿರ್ತೀನಿ. ಆ ದಿಸೆಯಿಂದಾಗಿ ನೀವೇನಾದ್ರು ಜಾಯಿನ್ ಬಟನ್ ಹೋಗಿ ಮೆಂಬರ್ ಆದ್ರೆ ಮೊದಲು ನಿಮ್ಗೆ ಆ ವಿಡಿಯೋಗಳು ಬಂದು ತಲುಪ್ತವೆ. ಆ ನಂತರದಲ್ಲಿ ಅದು ಪಬ್ಲಿಕ್ ಆಗುತ್ತೆ. ಆ ದಿಸೆಯಿಂದಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಜಾಯಿನ್ ಬಟನ್ ನ ಕ್ಲಿಕ್ ಆಗೋದ್ರಿಂದ ನಿಮ್ಗೆ ಹೆಚ್ಚಿನ ಮಾಹಿತಿ ದೊರಕ್ತಾ ಹೋಗುತ್ತೆ ಮತ್ತೆ ತಕ್ಷಣದ ಮಾಹಿತಿ ದೊರಕುತ್ತೆ. ಜೊತೆಗೆ ನೀವು ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ಜಾಯಿನ್ ಆಗುವುದರ ಜೊತೆಗೆ ನನ್ನನ್ನ ತುಂಬಾ ಹತ್ತಿರದಿಂದ ನೀವು ಭೇಟಿ ಆಗ್ಬೋದು, ವಾಟ್ಸಪ್ ನಂಬರ್ ನ ತಗೋಬಹುದು. ಹೀಗೆ ಹೆಚ್ಚು ಉಪಯೋಗಗಳನ್ನ ನೀವು ತಗೋಬಹುದು. ಮತ್ತೆ ನೀವು ಮಾಡಿದಂತ ಕಾಮೆಂಟ್ ನನಗೆ ಹೈಲೈಟ್ ಆಗುತ್ತೆ. ಒಂದು ಕಲರ್ ಅಲ್ಲಿ ಅದು ಹೈಲೈಟ್ ಆಗೋದ್ರಿಂದ ನಾನು ತಕ್ಷಣದಲ್ಲಿ ನೋಡಿ ರಿಪ್ಲೈ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಪ್ರೀತಿಯ ವೀಕ್ಷಕರೇ, ವಿದ್ಯಾರ್ಥಿಗಳೇ, ಈ ಮಾಹಿತಿ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ, ಶೇರ್ ಮಾಡಿ. ಹಾಗೂ ಈ ವಿಡಿಯೋ ಏನ್ ಅನ್ನಿಸ್ತು, ಯಾವ ಮಾಹಿತಿ ನಿಮ್ಗೆ ಇನ್ನು ಬೇಕು ಅಂತಕ್ಕಂಥದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮಾಡ್ತೀರಾ ಅಂತ ಅನ್ಕೊಳ್ತಾ ನಾನು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಲವ್ ಯು ಆಲ್.